ಅವಳಿಗೆ ನಾಚಿಕೆ ಅವನು ಕಳ್ಳ ಅವಳು ಕಟ್ಟ ಅವಳು ಕುಟುಂಬದವರು ಸಹ ಅದೇ ಹೇಳ್ತಾರೆ ಕಳ್ಳರು ಮದುವೆ ಆದ 12 ವರ್ಷ ನಮ್ಮನೇಲೆ ನಾಯಿ ಥರ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು ತಾಯಿ ಅತ್ತೇನು ನನ್ನ ಹೆಂಡತಿ ಹಾಗೆ ಅವನಿಗೇನು ಅನ್ನ ಹಾಕೋದೇನು ಅವನಿಗೇನು ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ತುತ್ತು ಅನ್ನ ಒಂದು ಅನ್ನ ಹಾಕಿದವಳಲ್ಲ, ಗಂಡನಿಗೆ ಒಂದು ಚಹಾ ಮಾರಿ ಕೊಟ್ಟವಳಲ್ಲ. ನಾನು ಮನೆ ಬಂದೆ ಒಂಥರ ಒಳಗೆ ಕೂತ್ಕೊಂಡು ಗೊರ ಅನ್ನೋದು. ಇವರು ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರೋದು. ನನಗೆ ಬೇಜಾರಾಗ ನನಗೆಲ್ಲೋ ಬೇಜಾರಾಯಿತು, ನನಗೆಲ್ಲೂ ಮನಸ್ಸು ತಾಂತಿ ಸಿಗ್ತು. ನನಗೆ ಹೋಗ್ತಿದ್ದೆ, ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ಆದ ಕಾರಣ ನನ್ನ ಮಗಳ ಮನೆಗೂ ಅದು ನನ್ನ ಭಾವನ ಕೂಡ ನನ್ನ ಅಕ್ಕನ ಕುಟುಂಬ ಮನೆಗೆ ಹೋಗ್ತಿದ್ದೆ. ಮದುವೆಗೆ ಆಮಂತ್ರಣ ಇತ್ತ? ನನ್ನ ಮದುವೆಗೆ ಆಮಂತ್ರಣ ಇದೆ. ಮದುವೆ 4 ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು, ನೀವು ಮದುವೆ ಬರೋದು ನನಗೆ 5 ಲಕ್ಷ ಹಣ ಕೊಡಬೇಕಂತ ನನಗೆ ಡಿಮ್ಯಾಂಡ್ ಇತ್ತು. ಯಾರು? ಚೈತ್ರ ನೀವು 5 ಲಕ್ಷ ನನಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ಇದು ನೀವು ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲಲ್ಲ ಇಂಥ ಮಕ್ಕಳು. ಅಪ್ಪ ನೀವು ಒಳ್ಳೆಯ ರೀತಿಯಾಗಿ ಬಂದು ನೀವು ದುಡ್ಡು ಕೊಡ್ಬೇಕು, ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡ್ತೀನಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಹೇಳಂತ ಹೇಳಿಲ್ಲ. ತಂದೆ ಇಲ್ಲದ ಮೂಗು ಅಂತ ಯಾರೋ ಒಬ್ಬ ವಿಡಿಯೋ ಕಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮಗಳಂತ ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು, ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಹೇಳಿಕೆ ಕೊಟ್ಟಿದ್ದನಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೀನಿ. ಈಗ ಬಂದರೆ ಆಶೀರ್ವಾದ ಮಾಡಿ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ. ಅವರು ಅಂಥ 5 ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನಾನು ತೆಗೆದ್ರು, ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆ ತೆಗೆದ್ರು.